ಕೇಳೋಕ್ ಬಯಸ್ತೀರಿ ಸರ್, ಸ್ಫೋಟ ನೋಡಿದ್ರೆ ಸಾಕಷ್ಟು ತೀವ್ರತೆ ಇದ್ದಾಗಿದೆ, ಇದೇನು ಸಿಲಿಂಡರ್ ಬ್ಲಾಸ್ಟ್ ಅಂತೂ ಅಲ್ಲ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ, ನೀವೇನ್ ಹೇಳ್ತೀರಾ ಸರ್? ನಿಮ್ಮ ಚಾನೆಲ್ ನಲ್ಲಿ ನೋಡಿ ಈಗ ಸುದ್ದಿ ಕೇಳಿ ಬಹಳ ದಿಗ್ಭ್ರಮೆ ಆಯ್ತು. ಬಹಳ ದಿವಸ ಆಗಿತ್ತು ಇಂಥ ಸ್ಫೋಟಗಳು ಇದು ಎಲ್ಲ ಏನು ಆಗದೇನೆ ಈಗ ಪುನಃ ಪ್ರಾರಂಭ ಆಗಿದೆ. ಮತ್ತು ಆ ಕೆಫೆಯಲ್ಲಿ ಯಾರೋ ಬಂದಿರ್ತಕ್ಕಂಥ ಒಬ್ಬ ಈಗ ಹೋಗಿದ್ದಾನೆ ಅನ್ನುವಂಥ ರೀತಿಯಲ್ಲಿ ಸುದ್ದಿ ಏನು ಬರ್ತಾ ಇದೆ. ಇದ್ರ ಬಗ್ಗೆ ವಿಶೇಷವಾಗಿ ಪೊಲೀಸರು ತನಿಖೆ ನಡೆಸಬೇಕು. ಈಗಾಗಲೇ FSL ಟೀಮು ಪೊಲೀಸ್ ಅಧಿಕಾರಿಗಳಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದು ನಿಮ್ಮ ಚಾನೆಲ್ ನಲ್ಲಿ ಹೇಳ್ತಾ ಇದ್ದೀರಿ ನೀವು. ನಮ್ಮ ಪೊಲೀಸರು ಸಮರ್ಥರಿದ್ದಾರೆ ಇಂಥದನ್ನ ಭೇದಿಸ್ತಾರೆ. ಅದ್ರ ಜೊತೆಗೆ NIA ಟೀಮ್ಗೂ ಕೂಡ ಸುದ್ದಿ ತಿಳಿಸ್ಬೇಕಾಗತ್ತೆ. ಒಟ್ಟಾರೆ ವ್ಯಾಪಕವಾಗಿ ಇದರ ತನಿಖೆ ಆಗಬೇಕು ಮತ್ತು ಇದು ಸತ್ಯಾಸತ್ಯತೆಗಳು ಹೊರಗೆ ಬರಬೇಕು. ಯಾಕಂದ್ರೆ ಇಡೀ ರಾಜ್ಯದ ದೇಶದ ಜನರ ಮಾನ ಪ್ರಾಣದ ಪ್ರಶ್ನೆ ಇದೆ ಇದರಲ್ಲಿ. ಹಾಗಾಗಿ ಯಾವ ಶಕ್ತಿ ಇದ್ರ ಹಿಂದಕ್ಕಿದೆ, ಯಾರಿದ್ದಾರೆ ಅನ್ನುವಂಥದ್ದು ಸಂಪೂರ್ಣವಾಗಿ ಹೊರಗೆ ತೆಗೆಯುವಂತ ಅವಶ್ಯಕತೆ ಇದೆ. ಅದನ್ನ ಆ ಕೆಲಸವನ್ನ ಪೊಲೀಸರು ಮಾಡ್ತಾರೆ ಅಂತ ಹೇಳಿ ನಾನು ನಂಬಿದ್ದೇನೆ. ಆರ್ಗ ಜ್ಞಾನೇಂದ್ರ ಅವರೇ, ಇಡೀ ರಾಜ್ಯಕ್ಕೆ ಗೃಹ ಸಚಿವರಾಗಿದ್ದಂಥವರು, ನೀವು ಇದರ ಎಲ್ಲ ಒಳ ಸೂಕ್ಷ್ಮಗಳು ನಿಮಗೆ ಅರಿವು ಇರುತ್ತೆ, ಇದನ್ನ ನೋಡ್ತಿದ್ದಂಗೆ ನಿಮಗೆ ಒಂದು ಅಂದಾಜು ಇರುತ್ತೆ ಇದೇನು ಅಂತ. ಅಂಡ್ ವಾಟ್ ವಿಲ್ ಬಿ ದ ಮ್ಯಾಗ್ನಿಟ್ಯೂಡ್ ಅಂಡ್ ಇಂಟೆನ್ಸಿಟಿ ಆಫ್ ದ ಹೋಲ್ ಇನ್ಸಿಡೆಂಟ್ ಅನ್ನೋದು ನಿಮ್ಗೊಂದು ಐಡಿಯಾ ಇರುತ್ತೆ ಇದ್ರ ಬಗ್ಗೆ. ಈಗ ಏನು ಸಲಹೆಗಳನ್ನ ಪಾಯಿಂಟ್ ಬೈ ಪಾಯಿಂಟ್ ಕೊಡೋದಕ್ಕೆ ಬಯಸ್ತೀರಿ ಅಲ್ಲಿನ ಸುತ್ತಮುತ್ತಲಿನ ನಾಗರಿಕರಿಗೂ ಮತ್ತು ಅಲ್ಲಿ ಪೊಲೀಸರಿಗೂ ಮತ್ತು ತನಿಖಾ ತಂಡಕ್ಕೂ? ಸರ್, ಇದು ನಮ್ಮ ಪೊಲೀಸರು ಇದನ್ನು ಖಂಡಿತವಾಗೂ ಪತ್ತೆ ಹಚ್ತಾರೆ. ಅವ್ರು ಸಮರ್ಥರಿದ್ದಾರೆ. ನಮ್ಮ ಕರ್ನಾಟಕ ಪೊಲೀಸ್ ಇದೆಯಲ್ಲ, ಖಂಡಿತವಾಗಿ ನಾನೊಬ್ಬ ಹೋಮ್ ಮಿನಿಸ್ಟರ್ ಆಗಿ ನಮ್ಮ ಪೊಲೀಸ್ ಅಧಿಕಾರಿಗಳ ಒಂದು ಕೆಪಾಸಿಟಿ ನನಗೆ ಗೊತ್ತಿದೆ. ಅವ್ರನ್ನ ಫ್ರೀ ಬಿಡಬೇಕಷ್ಟೇ. ಸರ್ಕಾರ ಎಲ್ಲೋ ಒಂದ್ ಕಡೆ ಒತ್ತಡ ಹಾಕೋದು, ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳುವಂಥದ್ದು ಮಾಡಬಾರ್ದು. ಆಗ ನಮ್ಮ ಪೊಲೀಸ್ ಅಧಿಕಾರಿಗಳು ಅದನ್ನು ಖಂಡಿತವಾಗೂ ಪತ್ತೆ ಹಚ್ತಾರೆ. ಇದು ಯಾವುದೋ ಒಂದು ಇದಕ್ಕಾಗಿ ಮಾಡಿದ್ದಲ್ಲ, ಇದು ಇಂಟೆನ್ಷನಲ್ ಆಗಿ ಮಾಡಿರ್ತಕ್ಕಂಥದ್ದು ಕಂಡು ಬರ್ತದೆ. ಈಗ ಇತ್ತೀಚೆಗೆ ಮಂಗಳೂರಿನಲ್ಲಿ ಪ್ರೆಷರ್ ಕುಕ್ಕರ್ನಲ್ಲಿ ಬಾಂಬ್ ತಯಾರು ಮಾಡಿ ತಂದಿಟ್ಟಿದ್ದ. ಇವಾಗಲೂ ಕೂಡ ಅಂಥದ್ದು ಮಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಟ್ರಯಲ್ ಬ್ಲಾಸ್ಟ್ ಎಲ್ಲ ಮಾಡಿದ್ರು. ಇದು ನಡೀತಾನೇ ಇದೆ. ಇದ್ರ ಹಿಂದಕ್ಕೆ ಬಹಳಷ್ಟು ಕೈವಾಡಗಳಿದ್ದಾವೆ. PFI ಬ್ಯಾನ್ ಮಾಡಿದಾಗ ಅದರ ಅನೇಕ ಕಾರ್ಯಕರ್ತರು ಹೊರಗಡೆ ಇನ್ನೂ ಕೂಡ ಇದ್ದಾರೆ, ಅಥವಾ ಇನ್ನು ಯಾರಿದ್ದಾರೆ ಗೊತ್ತಿಲ್ಲ. ನಾನು ಯಾವ್ದಾದ್ರು ಒಂದು ಸಂಘಟನೆ ಬಗ್ಗೆ, ಒಂದು ವರ್ಗದ ಬಗ್ಗೆ ನಾನೆಲ್ಲೂ ಹೇಳಲಿಕ್ಕೆ ಹೋಗೋದಿಲ್ಲ. ಪೊಲೀಸರ ಸಂಪೂರ್ಣ ತನಿಖೆಯಿಂದ ಹೊರಗೆ ಬರಬೇಕು. ಆಗ ಮಾತ್ರ ಜನಕ್ಕೆ ನೆಮ್ಮದಿ ಆಗ್ತದೆ. ಇಲ್ಲಿರೋ ಅನುಮಾನಗಳು ಎಲ್ಲ ರೀತಿಯಿಂದನೂ ಪ್ರಸಾರ ಆಗ್ತಾನೆ ಇರ್ತವೆ. ಇದಕ್ಕೆ ಬ್ರೇಕ್ ಹಾಕಬೇಕು ಅಂದರೆ ಪೊಲೀಸರನ್ನ ಕಂಡುಹಿಡಿಬೇಕು. ನಮ್ಮ ಪೊಲೀಸರನ್ನ ಖಂಡಿತವಾಗೂ ಆ ಕೆಲಸವನ್ನು ಮಾಡ್ತಾರೆ. CCTVಗಳಿದ್ದಾವೆ, ಇದಿದ್ದಾವೆ, ಜನರ ಚಲನವಲನಗಳಿದ್ದಾವೆ. ಅನೇಕ ಸಂದರ್ಭದಲ್ಲಿ ನಮ್ಗೆ ಮೇಲ್ನೋಟಕ್ಕೆ ಸಾಕ್ಷ್ಯಾಧಾರಗಳು ಕಾಣೋದಿಲ್ಲ, ಆದರೆ ನಮ್ಮ ಪೊಲೀಸರಿಗೆ ಕಾಣುತ್ತೆ. ಈ FSL ಟೀಮ್ ಅದಕ್ಕಾಗಿ ನಾವು ಮಾಡಿರ್ತಕ್ಕಂಥದ್ದು. ಸೂಕೋ ಅಂತೇಳಿ ಆ ಸ್ಥಳಕ್ಕೆ ಇಮ್ಮಿಡಿಯೇಟ್ ಅವ್ರು ಬಂದಿದ್ದಾರೆ. ಈಗ ಅವರು ಅಲ್ಲಿಯ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ಪೊಲೀಸರಿಗೆ ಅಡ್ವೈಸ್ ಮಾಡ್ತಾರೆ. ಖಂಡಿತವಾಗೂ ಇದನ್ನು ಪತ್ತೆ ಹಚ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಇದು ಬಹಳ ಸುಲಭ ಅದು. ಓಕೆ, ಆರ್ಗ ಜ್ಞಾನೇಂದ್ರ ಅವರೇ, ರಾಮೇಶ್ವರಂ ಕೆಫೆ ಅತ್ಯಂತ ಅತ್ಯಂತ ತೀವ್ರ ಜನನಿಬಿಡವಾದಂಥ ಜಾಗ ಅದು. ಮತ್ತೆ ಮಧ್ಯಾಹ್ನದ ಊಟದ ಸಮಯ ಅದು. ಇನ್ನೇನು ವೀಕೆಂಡ್ ಕೂಡ, ಫ್ರೈಡೆ ಅಂದ್ರೆ ವೀಕೆಂಡ್ ಆಲ್ಮೋಸ್ಟ್. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನೀವು ಹಲವು ಪ್ರಕರಣಗಳನ್ನ, ಈ ಥರದ ಪ್ರಕರಣಗಳನ್ನ ಗಮನಿಸಿರ್ತೀರಾ. ಗೃಹ ಸಚಿವರಾಗಿದ್ದ ಸಂದರ್ಭದಲ್ಲೂ ದೇಶಾದ್ಯಂತ ಕೂಡ ಏನೇನು ಈ ಥರ ಪ್ರಕರಣಗಳಿದೆ ಅದು ಗಮನಿಸಿರ್ತೀರಾ. ಅಂಥದ್ದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ಇದರ ಇಂಟೆನ್ಸಿಟಿ ಏನಿರಬಹುದು ಅಥವಾ ಇದ್ರ ಹಿಂದಿನ ಉದ್ದೇಶ ಏನಿರಬಹುದು, ತಮಗೇನು ಅನ್ಸುತ್ತೆ ಸರ್? ನೋಡಿಮ್ಮ, ನನಗೆ ಒಂದು ಸಮಾಧಾನ ಆಗಿದ್ದೇನು ಅಂದ್ರೆ, ದೇವ್ರ ದಯೆಯಿಂದ ಇದು ಸಾವು ನೋವುಗಳು ಜಾಸ್ತಿ ಆದಂಗಿಲ್ಲ. ನೋವುಗಳು ಜಾಸ್ತಿ ಆಗಿದಾವೆ, ಗಾಯ ಆಗಿದೆ, ಬಟ್ಟೆ ಹರಿದಿದೆ, ಭಾರಿ ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಆಗಿದೆ. ಅದೇ ಯಾರೋ ತಂದಿಟ್ಟ ಒಂದು ಉದ್ದೇಶ ಏನು ಅಂದ್ರೆ ನೋವುಗಳು ಆಗ್ಬೇಕು ಅಂತಾನೆ ತಂದಿಟ್ಟಿದ್ದಾನಾತ. ಆದ್ರೆ ಅದು ನಮ್ಮ ಸುದೈವದಿಂದ ಅಂಥದ್ದು ಆಗ್ಲಿಲ್ಲ ಅನ್ನುವಂಥದ್ದು ಒಂದು ನೆಮ್ಮದಿ ಸಂಗತಿ. ಆದ್ರೆ ಈ ಏನು ಇಂಟೆನ್ಷನ್ ಯಾರು ತಂದಿಟ್ಟಿದ್ದಾನೆ, ಅವನ ಇಂಟೆನ್ಷನ್ ಏನು, ಇದು ಏನು, ಅದನ್ನು ಖಂಡಿತವಾಗೂ ಪತ್ತೆ ಹಚ್ಚುವಂತ ಕೆಲಸ ಆದಾಗ ಇನ್ನು ಮುಂದೆ ಇಂಥದ್ದು ಆಗೋದಿಲ್ಲ. ಪೊಲೀಸರು ಇದನ್ನ ಮಾಡ್ಬೇಕು, ಧೈರ್ಯವಾಗಿ ಮಾಡ್ಬೇಕು. ಧನ್ಯವಾದಗಳು ಆರ್ಗ ಜ್ಞಾನೇಂದ್ರ.